ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟ್ರಾಟಜಿ ಯೂಟ್ಯೂಬ್ ಚಾನಲ್. ಸೊ ಇವತ್ತು KPSC ಕಡೆಯಿಂದ ನಡೆಸಿದಂಥ ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆ ಕಡೆಯಿಂದ ಅಸಿಸ್ಟೆಂಟ್ ಕಂಟ್ರೋಲರ್ ಹುದ್ದೆಗೆ ಈ ನೇಮಕಾತಿ ಪೂರ್ವಭಾವಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನಾವು ನೋಡೋಣ. ಇದು 28 ಜುಲೈ 2024ರಿಂದ ನಡೆದೈತಿ. ಈಗ ಈ ಪ್ರಶ್ನೆ ಪತ್ರಿಕೆನ ನಾವು ನೋಡ್ತಾ ಹೋಗೋಣ. ಇಲ್ಲಿ ಮೆಂಟಲ್ ಎಬಿಲಿಟಿ ಮತ್ತು ರೀಸನಿಂಗ್ ಕ್ವಶನ ಸಪ್ರೇಟ್ ಕ್ಲಾಸ್ ಮಾಡಿ ಹೇಳಿದ್ನು. ಈಗ GK ಕ್ವಶನ ನೋಡುತ್ತಾ ಹೋಗೋಣ. ಇಲ್ಲಿ ಮೊದಲಿಗೆ ನಮ್ಮ ಚರ್ಮದ ತೇವಾಂಶ ಕಾಪಾಡಲು ಮತ್ತು ಅದನ್ನು ರಕ್ಷಿಸಲು ನಮ್ಮ ಚರ್ಮವು ಸ್ರವಿಸುವ ಜಿಡ್ಡಾದ ಅಂಶ ಈ ಕೆಳಗಿನಲ್ಲಿ ಯಾವುದು ಅಂತ ಕೇಳೋರು. ಇಲ್ಲಿ ಬೆವರು ಅನ್ನೋದು ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 4th ಕ್ವಶನ, ಸರ್ಕ್ಯೂಟಿಯನ್ ರಿದಮ್ ಎಂಬ ಜೈವಿಕ ಗಡಿಯಾರ ನಮ್ಮ ದೇಹದಲ್ಲಿ ಹಗಲು ರಾತ್ರಿಗಳ ವ್ಯತ್ಯಾಸಗುಣವಾಗಿ ನಮ್ಮ ದೇಹದ ಕೆಲಸ ಕಾರ್ಯಗಳನ್ನು ನಿಯಂತ್ರಿಸುತ್ತದೆ. ಇದಕ್ಕೆ ಕಾರಣವಾದ ಗ್ರಂಥಿ ಯಾವುದು ಅಂತ ಕೇಳೋರು. ಇಲ್ಲಿ 4ನೇದು ಹೈಪೋಥಾಲಮಸ್ ಅನ್ನೋದಿಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ನಮ್ಮ ಕೂದಲು, ಉಗುರು ಮತ್ತು ಪ್ರಾಣಿಗಳ ಗೊರಸಿನಲ್ಲಿರುವ ಮುಖ್ಯ ಪ್ರೋಟೀನ್ ಅಂಶ ಯಾವುದು? ಇಲ್ಲಿ ಕೆರಾಟಿನ್ ಅನ್ನೋದಿಲ್ಲಿ ಆನ್ಸರ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಟೊಮೆಟೊ ಹಣ್ಣಿನ ಕೆಂಪು ಬಣ್ಣಕ್ಕೆ ಕಾರಣವಾದ ವರ್ಣ ದ್ರವ್ಯ ಯಾವುದು ಅಂತ ಇಲ್ಲಿ ಕೇಳೋರು. ಇಲ್ಲಿ ಲೈಕೋಪಿನ್ ಅನ್ನೋದಿಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು, ಶ್ರೀಗಂಧದ ಮರದ ಎಣ್ಣೆಯಲ್ಲಿ ಡ್ಯಾಶ್ ಇರುವಿಕೆಯಿಂದಾಗಿ ಪರಿಮಳವನ್ನು ಹೊಂದಿರುತ್ತದೆ. ಇಲ್ಲಿ ಆನ್ಸರ ಟರ್ಪಿನನ್ಸ್ ಇಲ್ಲಿ ಆನ್ಸರ ಕರೆಕ್ಟ್ ಆಗುತ್ತೆ. ನೆಕ್ಸ್ಟು, 9ನೇ ಕ್ವಶನು, ಇಲ್ಲಿ ಬೆಳೆಗಳಿಗೆ ಅಗತ್ಯವಿರುವ ಸೂಕ್ಷ್ಮ ಪೋಷಕಾಂಶವಾಗಿ ಮ್ಯಾಂಗನೀಸ್ ನಿರ್ವಹಿಸುವ ಪಾತ್ರವೇನು ಅಂತ ಕೇಳೋರು. ಇಲ್ಲಿ 9ನೇದ ಆನ್ಸರ್ ಏನಾಗುತ್ತೆ? ಇದು ಬೆಳೆಗಳಲ್ಲಿ ಸಿಂಬಯೋಟಿಕ್ ಸಾರಜನಕ ಸ್ಥಿರೀಕರಣ ಮತ್ತು ಪ್ರೋಟೀನ್ ಸಂಶ್ಲೇಷಿತೆಯಲ್ಲಿ ತೊಡಗಿದೆ. ಇದೇನಾಗುತ್ತೆ? ಆನ್ಸರ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಈ ಹೇಳಿಕೆಗಳನ್ನು ಪರಿಗಣಿಸಿ ಅಂದರು. ಇಲ್ಲಿ 7 ಆಧುನಿಕ ಅರ್ಥವ್ಯವಸ್ಥೆಗಳ ಗುಂಪಿನಲ್ಲಿ ಅಂದರೆ G7ನಲ್ಲಿ ಸಾರ್ವಜನಿಕ ಸಾಲವು 2005ರಲ್ಲಿ ಒಟ್ಟು ದೇಶೀಯ ಉತ್ಪನ್ನ ಅಂದರೆ GDP ದ 85% 2021ರಲ್ಲಿ 140ರವರೆಗೆ ಏರಿದೆ ಅಂತ ಹೇಳ್ಯಾರು. ಹೇಳಿಕೆ 2, ಸರಾಸರಿ ಸಾಲ ಸೇವೆಯು GDPಯ 2% 1.5ಕ್ಕೆ ಇಳಿಕೆಯಾಗಿದೆ. ಇದಕ್ಕೆ ಕಾರಣ ಅತ್ಯಂತ ಕಡಿಮೆ ಬಡ್ಡಿದರವಾಗಿದೆ ಅಂತ ಹೇಳೋರು. ಇಲ್ಲಿ ಇವು ಎರಡು ಹೇಳಿಕೆಗಳು ಏನದವು ಸರಿದವು. ಆಪ್ಷನ್ 1 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ನೀತಿ ಆಯೋಗದ ಮೂಲಕ ಇತ್ತೀಚೆಗೆ ಬಿಡುಗಡೆಗೊಂಡ ರಾಷ್ಟ್ರೀಯ ಬಹು ಆಯಾಮದ ಬಡತನ ಸೂಚ್ಯಂಕವು ಜಾಗತಿಕ MPI ಮಾದರಿಯ 10 ಮೂಲ ಸೂಚ್ಯಂಕಗಳನ್ನು ಉಳಿಸಿಕೊಂಡಿದೆ ಮತ್ತು ಡ್ಯಾಶ್ 2 ಸೂಚಕಗಳನ್ನು ಸೇರಿಸಿಕೊಂಡಿದೆ. ಇಲ್ಲಿ ಆನ್ಸರ್ ಏನಾಗುತ್ತೆ? ಇಲ್ಲಿ ಮಾತೃತ್ವದ ಆರೋಗ್ಯ ಮತ್ತು ಬ್ಯಾಂಕ್ ಖಾತೆ ಅನ್ನೋದು ಇಲ್ಲಿ 2 ಸೂಚಕಗಳನ್ನು ಸೇರಿಸಿಕೊಂಡಿದೆ. ನೆಕ್ಸ್ಟ್, ಇಲ್ಲಿ 13ನೇ ಕ್ವಶನ, ಭಾರತದ ಅಗ್ರ ಆಮದು ಮೂಲ ರಾಷ್ಟ್ರಗಳನ್ನು ಅವರೋಹಣ ಕ್ರಮದಲ್ಲಿ ಜೋಡಿಸಿ ಅಂದರು. ಇಲ್ಲಿ ಆನ್ಸರ್ ಏನಾಗುತ್ತೆ? ಆಪ್ಷನ್ 4 ಚೈನಾ, UAE, USA, ರಷ್ಯಾ ಅನ್ನೋದಿಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟು 12ನೇದು, ಡ್ಯಾಶ್ ಮಂಡಿಸಿದ್ದಕ್ಕಾಗಿ ಕ್ಲಾಡಿಯಾ
ಗೋಲ್ಡನ್ ರವರಿಗೆ 2023ರ ಆಲ್ಫ್ರೆಡ್ ನೊಬೆಲ್ ರವರ ಸ್ಮರಣೆಯಲ್ಲಿ ಅರ್ಥಶಾಸ್ತ್ರದ ವಿಜ್ಞಾನಶಾಸ್ತ್ರಗಳಲ್ಲಿ ನೀಡುವ ಸ್ವರಿಜಸ್ ಅರಿಕ್ಸ್ ಬ್ಯಾಂಕ್ ಪಾರಿತೋಷಕವನ್ನು ನೀಡಲಾಗಿದೆ ಅಂದರು. ಇಲ್ಲಿ ಆನ್ಸರ್ ಏನಾಗುತ್ತೆ, ದ ಅಂಡರ್ಸ್ಟ್ಯಾಂಡಿಂಗ್ ಆಫ್ ವುಮೆನ್ಸ್ ಲೇಬರ್ ಮಾರ್ಕೆಟ್ ಔಟ್ಕಮ್ಸ್ ಅನ್ನೋದು ಇಲ್ಲಿ ಆನ್ಸರ್ ಕರೆಕ್ಟ್ ಆಗುತ್ತೆ. 14ನೇ ಕ್ವಶನ, ಪ್ರಸ್ತುತವಾಗಿ ವಿಶ್ವದಲ್ಲಿ ಅಂತಾರಾಷ್ಟ್ರೀಯ ವಲಸಿಗರ ಅತಿ ದೊಡ್ಡ ಗಮ್ಯಸ್ಥಾನವನ್ನು ಅವರೋಹಣ ಕ್ರಮದಲ್ಲಿ ಜೋಡಿಸಿ ಅಂದರು. ಇಲ್ಲಿ ಮೊದಲಿಗೆ ಏಷ್ಯಾ, ನಂತರ ಉತ್ತರ ಅಮೆರಿಕಾ, ನಂತರ ಆಫ್ರಿಕಾ, ನಂತರ ಯುರೋಪ. ನೆಕ್ಸ್ಟ್ 19ನೇದು ಹೇಳಿಕೆ 1, 2023-24 ವರ್ಷದ ಅವಧಿಯಲ್ಲಿ ಕರ್ನಾಟಕ ರಾಜ್ಯವು 236 ತಾಲೂಕುಗಳ ಪೈಕಿ ಒಟ್ಟು 223 ತಾಲೂಕುಗಳು ಬರಪೀಡಿತವೆಂದು ಸೂಚಿಸಲಾಗಿದೆ. ಹೇಳಿಕೆ 2, ಇದು 20 ಲಕ್ಷ ಹೆಕ್ಟೇರ್ಗಳಿಗೂ ಮೇಲ್ಪಟ್ಟ ಭೂಮಿಯು 2023ರ ರಬಿ ಋತುಮಾನದ ಅವಧಿಯಲ್ಲಿ ರಾಜ್ಯದಲ್ಲಿ ಅಪಾರವಾದ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗೆ ಹಾನಿಕರವಾಗಿದೆ ಅಂತ ಅಂದರು. ಇಲ್ಲಿ 19ನೇದ ಹೇಳಿಕೆ 1 ಏನೈತಿದ ಕರೆಕ್ಟ್ ಆಗುತ್ತೆ. ಇದು ಹೇಳಿಕೆ 2 ಇದು ತಪ್ಪದ. ಇಲ್ಲಿ ಆಪ್ಷನ್ 3 ಏನಾಗುತ್ತೆ, ಇದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 20ನೇದ ರಾಜ್ಯದ ಬಜೆಟ್ನ ಅನುತ್ಪಾದಕ ವೆಚ್ಚದಲ್ಲಿ ಈ ಕೆಳಗಿನ ಯಾವುದನ್ನು ಸೇರಿಸಲಾಗುವುದಿಲ್ಲ ಅಂದರು. ಇದರಲ್ಲಿ ವಿದ್ಯಾರ್ಥಿ ವೇತನವನ್ನು ಸೇರಿಸಲಾಗುವುದಿಲ್ಲ. ನೆಕ್ಸ್ಟ್ 2023ರಲ್ಲಿ ಕರ್ನಾಟಕದ ಬಯೋ ಎಕನಾಮಿಕ್ಯನ್ನು ಭಾರತದ ರಾಷ್ಟ್ರೀಯ ಬಯೋ ಎಕನಾಮಿಕ್ಗೆ ಸುಮಾರು ಡ್ಯಾಶ್ ಪಾಲು ಎಂದು ಲೆಕ್ಕ ಮಾಡಲಾಗಿದೆ. ಅದು ರಾಷ್ಟ್ರೀಯ ಬಯೋ ಅಕಾಡೆಮಿ ರೆವಿನ್ಯೂ ಶ್ರೇಣೀಕರಣದಲ್ಲಿ ಡ್ಯಾಶ್ ಸ್ಥಾನದಲ್ಲಿದೆ. ಸೊ ಇಲ್ಲಿ 40% ಮತ್ತು 1ನೇ ಸ್ಥಾನದಲ್ಲಿದೆ. ನೆಕ್ಸ್ಟ್ ಕಳೆದ ಇತ್ತೀಚಿನ ಕೃಷಿ ಗಣತಿಯ ಪ್ರಕಾರ ಕರ್ನಾಟಕ ರಾಜ್ಯದ ರೈತರು ಭೂ ಹಿಡುವಳಿಯನ್ನು ಹೊಂದಿರುವ ಸರಾಸರಿ ಪ್ರಮಾಣವು ಡ್ಯಾಶ್ ಹೆಕ್ಟೇರ್ಗಳು. ಸಣ್ಣ ಮತ್ತು ಅಂಚಿನ ಹಿಡುವಳಿಗಳನ್ನು ಒಟ್ಟು ಹಿಡುವಳಿಗಳು ಡ್ಯಾಶ್ ಎಂದು ಲೆಕ್ಕ ಮಾಡಲಾಗಿದೆ ಮತ್ತು ಒಟ್ಟು ನಿರ್ವಹಣಾ ಪ್ರದೇಶದ ಡ್ಯಾಶ್ ಅನ್ನು ನಿರ್ವಹಿಸಲಾಗಿದೆ ಅಂದರು. ಇಲ್ಲಿ ಆನ್ಸರ ಸ್ವಲ್ಪ ಇದ್ರೊಳಗೆ ಡೌಟ್ ಐತಿ. ಇದು ನಿಮ್ಗೆ ಆನ್ಸರ್ ಗೊತ್ತಿದ್ರೆ ಇದನ್ನು ಕಮೆಂಟ್ ಮಾಡಿರಿ. ಬಹುಶಃ ಆಪ್ಷನ್ 3 ಆಗ್ಬೋದು. ಸ್ವಲ್ಪ ಡೌಟ್ ಐತಿ, ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮುಖಾಂತರ ನೀವು ತಿಳಿಸ್ರಿ. ನೆಕ್ಸ್ಟ್ 2023-24ನೇ ಸಾಲಿನಲ್ಲಿ ಕರ್ನಾಟಕದ ಕೃಷಿ ವಲಯದಲ್ಲಿ ಎಷ್ಟು ಬೆಳವಣಿಗೆಯನ್ನು ನಿರೀಕ್ಷಿಸಲಾಗಿದೆ ಅಂದರು. ಸೊ ಇದ್ರಾಗ ಇಲ್ಲಿ 1.5 ಅಂತ ಆನ್ಸರ್ ಅದ, ಬಟ್ ಇಲ್ಲಿ ಆಪ್ಷನ್ ಕೊಟ್ಟಿಲ್ಲ. ಇದು ನಿಮಗೆ ಗೊತ್ತಿತ್ತಂದ್ರೆ ಇದನ್ನು ಕಮೆಂಟ್ ಮುಖಾಂತರ ತಿಳಿಸ್ರಿ. ನೆಕ್ಸ್ಟ್ ಇಲ್ಲಿ ಯೂನಿಯನ್ ಮಧ್ಯಂತರ ಬಜೆಟ್ 2024-25ರ ಒಟ್ಟು ಖರ್ಚು ಅಥವಾ ವೆಚ್ಚದ ಖಾತೆಗಳು 47,65,768 ಕೋಟಿ. ಇದು ಕರೆಕ್ಟ್ ಅದ. ನೆಕ್ಸ್ಟ್ ಒಟ್ಟು ಬಂಡವಾಳ ವೆಚ್ಚದ ಖಾತೆಗಳು 11,11,1111 ಕೋಟಿ ಆಗುತ್ತೆ. ಸೊ 2023-24 ಬಜೆಟ್ಗೆ ಹೋಲಿಸಿದರೆ ಬಂಡವಾಳ ವೆಚ್ಚದ ಪ್ರವೃತ್ತಿಯನ್ನು ಹೆಚ್ಚಿಸಲಾಗಿದೆ. ಇಲ್ಲಿ 2023-24ರ ಬಜೆಟ್ಗೆ ಹೋಲಿಸಿದರೆ ಬಂಡವಾಳ ವೆಚ್ಚದ ಟ್ರೆಂಡ್ಗಳು ಕಡಿಮೆಯಾಗಿವೆ. ಇಲ್ಲಿ ಇದು ತಪ್ಪಾಗುತ್ತೆ, ಇವೆರಡು ಕರೆಕ್ಟ್ ಆಗುತ್ತೆ. ಇಲ್ಲಿ ಆಪ್ಷನ್ 2 ಏನಾಗುತ್ತೆ, ABC ಅನ್ನೋದು ಇಲ್ಲಿ ಮಾತ್ರ ಸರಿಯಾಗಿವೆ. ನೆಕ್ಸ್ಟ್ 2022-23 ಮತ್ತು 2023-24 ವರ್ಷಗಳಿಗೆ 2021-22 ಹೋಲಿಸಿದರೆ ಶೇಕಡ GSDPಯಂತೆ ಸಾಮಾಜಿಕ ವಲಯದ ವೆಚ್ಚವು ಇದೇನಾಗಿರ್ತದೆ ಅಂದ್ರೆ ಇನ್ಕ್ರೀಸಿಂಗ್ ಅಂದ್ರೆ ಹೆಚ್ಚಿಗೆ ಆಗಿರ್ತದೆ. ನೆಕ್ಸ್ಟ್ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂದರು.
2023-24 ಹಣಕಾಸು ವರ್ಷದಲ್ಲಿ ಕರ್ನಾಟಕದ ವಿತ್ತೀಯ ಕೊರತೆ GSDPಯ 2.6%. 2023-24 ಹಣಕಾಸು ವರ್ಷದಲ್ಲಿ ಕರ್ನಾಟಕದ ಆದಾಯದ ಕೊರತೆ GSDP 0.49 ಆಗಿದೆ. 2023-24 ಆರ್ಥಿಕ ವರ್ಷದಲ್ಲಿ ಕರ್ನಾಟಕ ಪ್ರಾಥಮಿಕ ಕೊರತೆಯು GSDPಯ ಶೇಕಡ 1.27 ಆಗಿದೆ ಅಂದರು. ಇಲ್ಲಿ ಆನ್ಸರ ಎ ಬಿ ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತಾ. ಇಲ್ಲಿ ಆಪ್ಷನ್ ಸಿ ಏನದ ಇದು ರಾಂಗ್ ಅದ. ನೆಕ್ಸ್ಟ್ 2022-23 ಸೊ ಇಲ್ಲಿ 2023-24 ವರ್ಷಗಳಲ್ಲಿ ಅನುಕ್ರಮವಾಗಿ GDP ಕೇಂದ್ರ ಸರ್ಕಾರದ ಬಂಡವಾಳ ವೆಚ್ಚ 2.7% ಮತ್ತು 3.2%. 2022-23 ಮತ್ತು 23-24 ವರ್ಷಗಳಲ್ಲಿ ಅನುಕ್ರಮವಾಗಿ 8.8% ಮತ್ತು 9.2% ಕೇಂದ್ರ ಸರ್ಕಾರದ ಆದಾಯ ಸ್ವೀಕೃತಿಗಳು. ಕರ್ನಾಟಕ ಸರ್ಕಾರದ ಸಾಲೇತರ ಬಂಡವಾಳದ ರಸೀದಿಗಳು ಬಂಡವಾಳ ವೆಚ್ಚ ಮತ್ತು ಆದಾಯದ ರಸೀದಿಗಳಿಗಿಂತ ಹೆಚ್ಚು ಅಂದರು. ಸೊ ಇದರೊಳಗೂ ಸ್ವಲ್ಪ ಡೌಟ್ ಅದ ಇವು ಅಂಕಿ ಅಂಶಗಳಲ್ಲಿ. ಸೊ ನಿಮಗೆ ಗೊತ್ತಿದ್ರೆ ಇದನ್ನ ಕಮೆಂಟ್ ಮಾಡಿ. ನೆಕ್ಸ್ಟ್ ಈ ಹೇಳಿಕೆಗಳನ್ನು ಪರಿಗಣಿಸಿ ಅಂದರು. ಪ್ರತಿಪಾದನೆ ಪೂರ್ವ ಘಟ್ಟಗಳು ಪಶ್ಚಿಮ ಘಟ್ಟಗಳಿಗಿಂತ ಎತ್ತರವಾಗಿದೆ. ಸೊ ಇದು ರಾಂಗ್ ಆಗುತ್ತಾ. ನೆಕ್ಸ್ಟ್ ಪೂರ್ವ ಘಟ್ಟಗಳು ಮಹಾನದಿ ಕಣಿವೆಯಿಂದ ದಕ್ಷಿಣ ನೀಲಗಿರಿವರೆಗೆ ವ್ಯಾಪಿಸಿದೆ. ಇದು ಕರೆಕ್ಟ್ ಅದ. ಸೊ ಎ ಸುಳ್ಳು ಆರ್ ನಿಜ. ಎಲ್ಲಿದೆ ಎ ಸುಳ್ಳು ಆರ್ ನಿಜ. ಆಪ್ಷನ್ 4 ಏನಾಗುತ್ತೆ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ 2023 ಇಲ್ಲಿ ಎಸ್ ಸೋಮನಾಥ್ ಅನ್ನೋರೇನ ಇಸ್ರೋದ ಮುಖ್ಯಸ್ಥದಾರು. ಇಲ್ಲಿ ಎ ಏನಾಗುತ್ತೆ ಸಿ ಆಗುತ್ತೆ. ಎ ಇದ್ದಿದ್ದ ಸಿ ಆಗುತ್ತೆ. ವಿ ಗೋಪಾಲಗೌಡ ಅನ್ನೋರು ಇವ್ರೇನಿದಾರ ಅಂದ್ರೆ ಒಂದು ಸೆಕೆಂಡ್ ಸೊ ಇಲ್ಲಿ ಎಸ್ ಸೋಮನಾಥ ಇಸ್ರೋದ ಮುಖ್ಯಸ್ಥದರು. ಈ ವಿ ಗೋಪಾಲಗೌಡ ಎಂದರು ಇವರ ಸ್ವತಂತ್ರ ಹೋರಾಟಗಾರರ. ದಿನೇಶ್ ಅಮೀನ್ ಮಟ್ಟು ಅನ್ನೋರ ಇವರ ಮಾಜಿ ಪತ್ರಕರ್ತ. ಚರ್ಮಡಿ ಹಸನಬ್ ಅನ್ನೋರ ಸಮಾಜ ಸೇವೆ. ಇವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು 2023ರಾಗ. ನೆಕ್ಸ್ಟ್ ಸೊ 30ನೇ ಕ್ವಶನ. ಇಲ್ಲಿ ಏನಾಗುತ್ತೆ ದಾಬ್ಲಾ ಸೋಲಾರ್ ಪಾರ್ಕ್ ಇದು ಆಂಧ್ರ ಪ್ರದೇಶದಾಗ ರಾಜಸ್ಥಾನದಾಗ ಐತದ. ನೆಕ್ಸ್ಟ್ ಕರ್ನೂಲ್ ಅಲ್ಟ್ರಾ ಮೆಗಾ ಸೋಲಾರ್ ಪಾರ್ಕ ಇದು ಆಂಧ್ರ ಪ್ರದೇಶದಾಗ ಐತಿ. ಕಮುತಿ ಸೌರ ವಿದ್ಯುತ್ ಯೋಜನೆ ಇದು ತಮಿಳುನಾಡ್ದಾಗ ಐತಿ. ಸೊ ರೇವಾ ಅಲ್ಟ್ರಾ ಮೆಗಾ ಸೋಲಾರ್ ಪ್ಲ್ಯಾಂಟ ಇದು ಮಧ್ಯಪ್ರದೇಶದಾಗ ಐತಿ. ಸೊ ಇಲ್ಲಿ ಆಪ್ಷನ್ 2 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಗಡಿ ರೇಖೆ ಹೆಸರು ಕೇಳ್ಯಾರು. ಇಲ್ಲಿ ರಾಷ್ಟ್ರಗಳ ಯಾವ್ಯಾವ ರಾಷ್ಟ್ರಗಳ ನಡುವೆ ಅದಾವಂತ. ಸೊ 31ನೇ ಕ್ವಶನ. ಇಲ್ಲಿ 17ನೇ ಸಮಾಂತರ ರೇಖೆ ಏನೈತಿದ ದಕ್ಷಿಣ ವಿಯೆಟ್ನಾಂ ಮತ್ತು ಉತ್ತರ ವಿಯೆಟ್ನಾಂ ಕಡೆ ಐತಿ. ನೆಕ್ಸ್ಟ್ 20ನೇ ಸಮಾಂತರ ರೇಖೆದ ಲಿಬಿಯಾ ಮತ್ತು ಸುಡಾನ್ ನಡುವೆ ಐತಿ. 31ನೇ ಸಮಾಂತರ ರೇಖೆ ಇದೆ
ಇರಾನ್ ಮತ್ತು ಇರಾಕ್ ನಡುವೆ ಐತಿ. 38ನೇ ಸಮಾಂತರ ರೇಖೆ ದಕ್ಷಿಣ ಕೊರಿಯಾ ಮತ್ತು ಉತ್ತರ ಕೊರಿಯಾ ನಡುವೆ ಐತಿ. ಸೊ ಇಲ್ಲಿ ಆಪ್ಷನ್ 1 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 32ನೇ ಕ್ವಶನ್, ರಾಷ್ಟ್ರೀಯ ಹಣಕಾಸು ವ್ಯವಸ್ಥೆಗಳು 3 ಆಯಾಮಗಳನ್ನು ಹೊಂದಿರುತ್ತವೆ, ಅವುಗಳೆಂದರೆ ಅಂತ ಕೇಳ್ಯಾರು. ಇಲ್ಲಿ ಇದು 32ನೇದು ಸ್ವಲ್ಪ ಡೌಟ್ ಐತಿ, ಆದರೂ ನನ್ನ ಕಡೆಯಿಂದ ಏನೈತಿ ಸಮಾನ ವಿನಿಮಯ ಮಾರುಕಟ್ಟೆ ಹಣಕಾಸಿನ ಸಂಸ್ಥೆಗಳು ಅಂತ ಆಗ್ಬೋದು. ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ನೆಕ್ಸ್ಟ್, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂದರು. ಹೇಳಿಕೆ 1, ಹೊಸದಾದ ಬಸಾಲ್ಟಿನ ಚಿಪ್ಪು ಮಧ್ಯ ಅಟ್ಲಾಂಟಿಕ್ ಸಾಗರದ ಉಬ್ಬಿನ 2 ಬದಿಗಳಲ್ಲಿದೆ. ಫಲಕಗಳ ಒಮ್ಮುಖದ ಚಲನೆಯು ಮಧ್ಯ ಅಟ್ಲಾಂಟಿಕ್ ಸಾಗರದ ಉಬ್ಬಿನ ಜೊತೆಗೆ ಸಂಭವಿಸುತ್ತದೆ ಅಂತ ಕೇಳರು. ಸೊ ಇಲ್ಲಿ ಹೇಳಿಕೆ ಸರಿಯಾಗದ, ಹೇಳಿಕೆ 1 ಸರಿಯಾಗದ, ಇದು ಹೇಳಿಕೆ ಸ್ವಲ್ಪ ರಾಂಗ್ ಐತೆ ಅನ್ಸತೈತಿ. ಸೊ ಇದು ಸ್ವಲ್ಪ ಡೌಟ್ ಐತಿ. ಆಲ್ಮೋಸ್ಟ್ 1 ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಈ ಕೆಳಗಿನ ನೀಡಲಾಗುವುಗಳ 2 ಹೇಳಿಕೆಗಳಾಗಿದ್ದು ಒಂದನ್ನು ಪ್ರತಿಪಾದನೆ ಎ ಎಂದು ಇನ್ನೊಂದು ಕಾರಣ ಆರ್ ಎಂದು ವರ್ಗೀಕರಿಸಲಾಗಿದೆ. ಸೊ ಪ್ರತಿಪಾದನೆ ಏನದ, ಸಮಶೀತೋಷ್ಣ ವಲಯದ ಚಂಡಮಾರುತಗಳು ಬರುವ ಮೊದಲ ಗಾಳಿಯ ಉಷ್ಣತೆಯು ಹಠಾತ್ತಾಗಿ ಹೆಚ್ಚಾಗಲು ಪ್ರಾರಂಭವಾಗುತ್ತದೆ. ಕಾರಣ ನೈಋತ್ಯ ದಿಕ್ಕಿನ ಮಾರುತಗಳು ಸಮಶೀತೋಷ್ಣದ ಚಂಡಮಾರುತಗಳ ಮುಂಭಾಗದಲ್ಲಿ ಬೀಸುತ್ತವೆ. ಸೊ ಇದು ಸ್ವಲ್ಪ ಡೌಟ್ ಅದ. ಸಮಶೀತೋಷ್ಣ ವಲಯ ಚಂಡಮಾರುತಗಳು ಬರೋ ಸೊ ಇವು 2 ಸರಿ ಆಗ್ಬೋದು. ಸೊ ಇದು ಸ್ವಲ್ಪ ಡೌಟ್ ಅದ, ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ಈ ಕೆಳಗಿನಗಳಲ್ಲಿ ಯಾವುದು ಜ್ವಾಲಾಮುಖಿಗಳಿಂದ ರೂಪಿತವಾದ ಅಂತಃಸ್ಕರಣೀಯ ಸ್ಥಳಾಕೃತಿ ವಿವರಣೆಯಾಗಿದೆ ಅಂದರು. ಇಲ್ಲಿ ಲ್ಯಾಕೋಲಿತ್ಗಳು, ಸೀಲ್ಗಳು ಅನ್ನೋದು ಕರೆಕ್ಟ್ ಆಗುತ್ತಾ, ಅಂದ್ರೆ 1, 2 ಮಾತ್ರ ಇಲ್ಲಿ ಕರೆಕ್ಟ್ ಆಗುತ್ತೆ. ಈ ಸ್ಟಾಕ್ಗಳು ಇದನ್ನು ರಾಂಗ್. ನೆಕ್ಸ್ಟ್, ಪಟ್ಟಿ 1 ಪಟ್ಟಿ 2 ಕೊಟ್ಟಾರ ಇಲ್ಲಿ. ಸೊ ಇಲ್ಲಿ ಪೋರ್ಟ್ ರಿಕೋ ಡಿಪ್ ಮತ್ತು ಸುಂಡ್ ಟ್ರೆಂಚ್, ರೋಮಂಚಿ ಟ್ರೆಂಚ್, ಟೋಂಗಾ ಟ್ರೆಂಚ್ ಇವ ಯಾವ್ಯಾವ ಸಾಗರ ಒಳಗೆ ಅದಾವಂತ ಕೇಳ್ಯಾರು. ಸೊ ಇಲ್ಲಿ ಈ ಪೋರ್ಟ್ ರಿಕೋ ಡೀಪ್ ಏನೈತಿ, ಇದು ಪಶ್ಚಿಮ ದ್ವೀಪಗಳೊಳಗನ ಐತಿ. ನೆಕ್ಸ್ಟ್ ಅದೇ ಸುಂಡ್ ಟ್ರೆಂಚ್ ಏನೈತಿ, ಇದು ಪೂರ್ವ ಹಿಂದೂ ಮಹಾಸಾಗರ ಒಳಗೈತಿ. ರೋಮಂಚಿ ಟ್ರೆಂಚ್ ಇದೇನೈತಿ ಅಟ್ಲಾಂಟಿಕ್ ಸಾಗರ ಒಳಗೈತಿ. ಇದು ಟೋಂಗಾ ಟ್ರೆಂಚ್ ಏನೈತಿ ಮಧ್ಯ ದಕ್ಷಿಣದ ಪೆಸಿಫಿಕ್ ಸಾಗರ ಒಳಗೆ ಐತಿ. ಸೊ ಇಲ್ಲಿ ಒಂದೇದು ಅಂದ್ರೆ ಇಲ್ಲಿ ಆಪ್ಷನ್ 1 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಈ ಕೆಳಗೆ ನೀಡಲಾಗುವ 2 ಹೇಳಿಕೆಗಳಾಗಿದ್ದು ಒಂದನ್ನು ಪ್ರತಿಪಾದನೆ ಇನ್ನೊಂದು ಕಾರಣ ಎಂದು ವರ್ಗೀಕರಿಸಲಾಗಿದೆ. ಇಲ್ಲಿ ಸಾಗರದ ಉಷ್ಣತೆಯು 1000 ಮೀಟರ್ ಆಳದಾಚೆಗೂ ಸ್ಥಿರವಾಗಿರುತ್ತದೆ. ಸಾಗರದ ಆಳದಲ್ಲಿ ಉಷ್ಣತೆಯು ಊರ್ಧ್ವ ವಿವರಣೆಯನ್ನು ಸಾಂದ್ರತೆಯಿಂದ ಪ್ರೇರಿತವಾದ ಜಲಚಲನೆಯು ನಿಯಂತ್ರಿಸುತ್ತದೆ. ಸೊ ಇಲ್ಲೇನಾಗುತ್ತೆ 2 ಹೇಳಿಕೆಗಳು ಏನೈತಿ ಸರಿ ಅದಾವು. ಸೊ ಇದಕ್ಕೆ ಕಾರಣನೂ ಸರಿಯಾಗದ, ಆಪ್ಷನ್ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಇಲ್ಲಿ ಮೆಕ್ಕಲು ಮಣ್ಣು, ಕಪ್ಪು ಮಣ್ಣು, ಕಂದು ಮಣ್ಣು, ಕೆಂಪು ಮಣ್ಣು ಅಂತ ಕೊಟ್ಟಾರು. ಸೊ ಈ ಮೆಕ್ಕಲು ಮಣ್ಣು ಯಾವುದಕ್ಕೆ ಹೆಚ್ಚಾಗಿ ಯಾವ ಬೆಳೆಯನ್ನು ಹೆಚ್ಚಾಗಿ ಬೆಳೀತಾರೆ ಅಂದರೆ ಮೆಕ್ಕಲು ಮಣ್ಣೊಳಗೆ
ಭತ್ತವನ್ನು ಹೆಚ್ಚಾಗಿ ಮೆಕ್ಕಲು ಮಣ್ಣದಾಗ ಬೆಳಿತಾರೋ. ಈ ಕಪ್ಪು ಮಣ್ಣು ಏನೈತಿ ಹತ್ತಿ ಹೆಚ್ಚಾಗಿ ಬೆಳಿತಾರೋ. ಈ ಕೆಂಪು ಮಣ್ಣು ಇದನ್ನ ಟೀಗಳಲ್ಲಿ ಟೀ ಏನೈತಿ ಕೆಂಪು ಮಣ್ಣಕ್ಕೆ ಬೇಕು. ಕಂದು ಮಣ್ಣು ಐತಿ ಗೋಧಿ. ಸೊ ಇಲ್ಲಿ ಆಪ್ಷನ್ 2 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಹಿಮಾಲಯದಲ್ಲಿರುವ ದಾರಿಯು ಸಂಬಂಧಪಟ್ಟ ರಾಜ್ಯಗಳಿಗೆ ಹಾದು ಹೋಗುವುದನ್ನು ಹೊಂದಿಸಿ ಬರೆಯಿರಿ ಅಂದರು. ಸೊ ಇಲ್ಲಿ ನಾಥುಲಾ ಏನೈತಿ ಸಿಕ್ಕಿಂದಾಗ ಬರ್ತದೆ. ಸೊ ಇಲ್ಲಿ ಬಿ ಇದ್ದಿದ್ದು 3, ಇಲ್ಲಿ ಆಪ್ಷನ್ 1 ಏನಾಗುತ್ತೆ ಇದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಆಫ್ರಿಕಾಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಅಂದರು. ಮುಖ್ಯ ಅಬಿಸಿಯನ್ ಎತ್ತರ ಭೂಮಿಯು ಆಫ್ರಿಕಾದಲ್ಲಿ ಬಸಾಲ್ಟ್ನ ಗಟ್ಟಿ ಪದರಗಳಲ್ಲಿ ರೂಪುಗೊಂಡಿದೆ. ಜಂಬಿಯಾದಲ್ಲಿರುವ ವಿಕ್ಟೋರಿಯಾ ಜಲಪಾತದಲ್ಲಿ ಪ್ರಮುಖ ಜಲಶಕ್ತಿ ಯೋಜನೆ ಇದೆ. ದಕ್ಷಿಣ ಆಫ್ರಿಕಾದಲ್ಲಿರುವ ರಸದಶನ ಅತಿ ದೊಡ್ಡ ಶಿಖರವಾಗಿದೆ ಅಂದರು. ಸೊ ಇಲ್ಲಿ ಇದು ದಕ್ಷಿಣ ಆಫ್ರಿಕಾದಾಗ ಇಲ್ಲ, ಇಥಿಯೋಪಿಯಾದಾಗ ಬರ್ತದೆ. ಇಲ್ಲಿ ಎ ಮತ್ತು ಬಿ ಏನಾಗುತ್ತೆ ಸರಿ ಆಗುತ್ತೆ. ಆಪ್ಷನ್ 2 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಹಿರಿಯರ ಪದ್ಧತಿ ವೇ ಆಫ್ ದ ಎಲ್ಡರ್ಸ್ ಅಂದರು. ಇವು ಯಾವ ವರ್ಗ ವಿಭಾಗದ ಭಾಗವಾಗಿದೆ ಅಂದರು. ಸೊ ಇದು ತೆರವಾಡದ ಭಾಗವಾಗಿದೆ. ಆಪ್ಷನ್ 2 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಯಾವ ದೇಶವು ಅಮೆಜಾನ್ ನದಿಯ ವ್ಯವಸ್ಥೆಯ ಭಾಗವಾಗಿರುವುದಿಲ್ಲ ಅಂದರು. ಇಲ್ಲಿ ಅರ್ಜೆಂಟೀನಾ ಏನೈತಿ ಅಮೆಜಾನ್ ನದಿಯ ವ್ಯವಸ್ಥೆಯ ಭಾಗವಾಗಿರುವುದಿಲ್ಲ. ನೆಕ್ಸ್ಟ್, ಜಾಸ್ಮಿನ್ನ ಕ್ರಾಂತಿಯ ಉದ್ದೇಶ ಏನಂತ ಕೇಳ್ಯಾರು. ಇಲ್ಲಿ ಜಾಸ್ಮಿನ್ ಕ್ರಾಂತಿಯ ಉದ್ದೇಶ ಇಲ್ಲಿ ಭ್ರಷ್ಟಾಚಾರ, ಬಡತನ ಮತ್ತು ರಾಜಕೀಯ ದಬ್ಬಾಳಿಕೆಯನ್ನು ವಿರೋಧಿಸುವುದು ಇಲ್ಲಿ ಜಾಸ್ಮಿನ್ ಕ್ರಾಂತಿಯ ಉದ್ದೇಶ ಆಗಿತ್ತು. ನೆಕ್ಸ್ಟ್ 44ನೇ ಕ್ವಶನ್. ಇಲ್ಲಿ ಅಸಾಲ್ ಅನ್ನೋದೇನಾಗುತ್ತೆ ಲೇಪರ್ಡ್ ನದಿ ಆಗುತ್ತೆ. ವಿಕ್ಟೋರಿಯಾ ಅನ್ನೋದು ಆಫ್ರಿಕಾದ 4ನೇ ಅತಿ ಉದ್ದವಾದ ನದಿ. ನೆಕ್ಸ್ಟ್, ಸಾರಿ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಇಲ್ಲಿ ಅಸಾಲ್ ಅನ್ನೋದು ಲೇಪರ್ಡ್ ನದಿ ಕರೆಕ್ಟ್ ಅದ. ನೆಕ್ಸ್ಟ್, ಈ ವಿಕ್ಟೋರಿಯಾ ಪ್ರಪಂಚದ 2ನೇ ಅತಿ ದೊಡ್ಡ ಸಿಹಿ ನೀರಿನ ಸರೋವರ. ನೆಕ್ಸ್ಟ್, ಇದು ಜಂಬೇಜಿ ಅನ್ನೋದು ಇದು ಆಫ್ರಿಕಾದಲ್ಲಿನ 4ನೇ ಅತಿ ಉದ್ದವಾದ ನದಿ. ನೆಕ್ಸ್ಟ್, ಡಿ ಏನಾಗುತ್ತೆ ಸಮುದ್ರದ ಮಟ್ಟದಿಂದ 150 ಮೀಟರ್ಗಿಂತ ಹೆಚ್ಚು ಕೆಳಗಿದೆ. ಇಲ್ಲಿ ಆಪ್ಷನ್ 2 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ತಪ್ಪಾದ ಹೇಳಿಕೆಯನ್ನು ಗುರುತಿಸಿ ಅಂದರು. ಸೊ ಇಲ್ಲಿ ಸೆರ್ಟಾವೋವನ್ನು ಶುಷ್ಕ ಒಳನಾಡು ಅಥವಾ ಅರೆ ಶುಷ್ಕ ಪ್ರದೇಶವೆಂದು ಕರೆಯುತ್ತಾರೆ. ಪ್ರಪಂಚದ ಅತ್ಯಂತ ಎತ್ತರದ ಜಲಪಾತವಾದ ಜಿಮ್ಮಿ ಏಂಜಲ್ ಫಾಲ್ಸ್ ಕೊಲಂಬಿಯಾದಲ್ಲಿದೆ. ಅಮೆಜಾನ್ ಪ್ರಪಂಚದಲ್ಲಿ 3ನೇ ಅತಿ ಉದ್ದವಾದ ನದಿಯಾಗಿದೆ ಅಂದರು. ಇದು 3ನೇದಲ್ಲ, ಇದು 2ನೇ ಅತಿ ಉದ್ದವಾದ ನದಿಯಾಗೈತಿ. ಮತ್ತು ಇದು ಇಲ್ಲಿ ಸಿ ಏನಾಗುತ್ತೆ ಇಲ್ಲಿ ತಪ್ಪಾದ ಹೇಳಿಕೆ ಆಗುತ್ತೆ. ಅಂದರೆ ಇಲ್ಲಿ ಬಿ ಮತ್ತು ಸೊ ಇದು ಪ್ರಪಂಚದ ಅತಿ ಎತ್ತರದ ಜಲಪಾತವಾದ ಜಿಮ್ಮಿ ಏಂಜಲ್ ಫಾಲ್ಸ್ ಇದೆ ಕೊಲಂಬಿಯಾದಾಗಿಲ್ಲ. ಇದು ವೆನಿಜುಲಾ ಒಳಗೆ ಇದೆ ಅದ. ಸೊ ಇಲ್ಲಿ ಬಿ ಸಿ 2 ತಪ್ಪಾಗುತ್ತೆ. ಸೊ ಇಲ್ಲಿ ತಪ್ಪಾದ ಹೇಳಿಕೆಯನ್ನು ಗುರುತಿಸಿ ಅಂದರು. ಸೊ ಇಲ್ಲಿ ಬಿ ಸಿ 2 ತಪ್ಪಾಗುತ್ತೆ. ಇದು A1 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ.
ನೆಕ್ಸ್ಟ್ ಸರಿಯಾದ ಜೋಡಿಗಳನ್ನು ಹೊಂದಿಸಿ ಬರೆಯಿರಿ ಅಂದರು. ಸೊ ಇಲ್ಲಿ 46ನೇದ ಡೈರೆಕ್ಟ್ ಆನ್ಸರ್ ಹೇಳ್ಬಿಡ್ತೀನಿ. ಇಲ್ಲಿ ಆಪ್ಷನ್ 2 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 47ನೇದ ಇಲ್ಲಿ ಸೊ 47ನೇದು ಇದು 9ನೇ ಬಂಡೆಕಲ್ಲು ಶಾಸನ ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ 48ನೇದ ಯಾರ ಆಳ್ವಿಕೆ ಕಾಲದಲ್ಲಿ ಮಾಕುಂದ ಗಂಗರ ಉಪರಾಜಧಾನಿಯಾಗಿತ್ತು ಅಂದ್ರೆ ಇಲ್ಲಿ ಸ್ತ್ರೀ ಪುರುಷನ ಕಾಲದಲ್ಲಿನ ಮಾಕುಂದ ಅನ್ನೋದು ಗಂಗರ ಉಪರಾಜಧಾನಿ ಆಗಿತ್ತು. ನೆಕ್ಸ್ಟ್ ಜನತೆಯ ಮೇಲಿದ್ದ ಹಲವಾರು ತೆರಿಗೆಗಳನ್ನು ರದ್ದುಗೊಳಿಸಿ ಸುಗಂಧ ವೃತ್ತ ಎಂಬ ಬಿರುದನ್ನು ಪಡೆದ ಚೋಳ ದೊರೆ ಯಾರಂದ್ರೆ 1ನೇ ರಾಜೇಂದ್ರ ಚೋಳ ಅನ್ನೋದಿಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನಾಣ್ಯಶಾಸ್ತ್ರದ ಎಡ್ವರ್ಡ್ ಥಾಮಸ್ ಯಾರನ್ನು ಹಣಗಾರ ರಾಜ ಎಂದು ಕರೆದಿದ್ದಾರೆ ಎಂದರು. ಸೊ ಇಲ್ಲಿ ಹಣಗಾರ ರಾಜ ಎಂದು ಮೊಹಮ್ಮದ್ ಬಿನ್ ತುಘಲಕ್ರನ್ನು ಕರೆದಿದ್ದಾರೆ. ನೆಕ್ಸ್ಟ್ ಇಲ್ಲಿ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರಿ ಎಂದರು. ಇಲ್ಲಿ ಮದ್ರಾಸ್ ಒಪ್ಪಂದ ಏನೈತಿ 1769, ಸಹಾಯಕ ಸೈನ್ಯ ಪದ್ಧತಿ 1798, ಮಂಗಳೂರು ಒಪ್ಪಂದ ಇದು 1784, ಶ್ರೀರಂಗಪಟ್ಟಣ ಒಪ್ಪಂದ 1792. ಸೊ ಇಲ್ಲಿ ಆಪ್ಷನ್ 1 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಭಾರತದ ಪ್ರಥಮ ಮಹಿಳಾ ವಿಶ್ವವಿದ್ಯಾಲಯ ಸ್ಥಾಪಿಸುವಲ್ಲಿ ಈ ಕೆಳಗಿನವರ ಯಾರು ನಿರ್ಣಾಯಕ ಪಾತ್ರ ವಹಿಸಿದ್ದರು ಅಂದರು. ಇಲ್ಲಿ ಡಿ.ಕೆ. ಕರ್ವೆ ಅನ್ನೋರ ಮುಖ್ಯವಾದ ನಿರ್ಣಾಯಕ ಪಾತ್ರವನ್ನು ಇಲ್ಲಿ ವಹಿಸಿದ್ದರು. ನೆಕ್ಸ್ಟ್ ಮೀರತ್ನಿಂದ ಬಂದು ರಾಜ್ಘಾಟ್ ಗೇಟ್ನ ಮೂಲಕ ಕೆಂಪುಕೋಟೆಗೆ ಪ್ರವೇಶಿಸಿ ಬ್ರಿಟಿಷರ ವಿರುದ್ಧ ದಂಗೆಯ ನಾಯಕತ್ವವನ್ನು ವಹಿಸಿಕೊಳ್ಳಬೇಕೆಂದು ಮನವಿ ಮಾಡಲು 2ನೇ ಬಹದ್ದೂರ್ ಶಾನ್ನು ಭೇಟಿ ಮಾಡಿದ ದಿನಾಂಕ ಅಂತ ಕೇಳ್ಯಾರು. ಸೊ ಇಲ್ಲಿ 11 ಮೇ 1857ರಲ್ಲಿ ಇದು ಆಗುತ್ತೆ. ನೆಕ್ಸ್ಟ್ ಭಾರತದಲ್ಲಿ ಎಲ್ಲ ಕಾರ್ಮಿಕರಿಗೆ ವಾರದ ರಜಾ ದಿನವನ್ನು ಪ್ರಪ್ರಥಮ ಬಾರಿಗೆ ಜಾರಿಗೆ ಬರುವಂತೆ ಅವಕಾಶ ಕಲ್ಪಿಸಿದ ಕಾಯ್ದೆ ಎಂದರೆ ಕೇಳರು. ಇಲ್ಲಿ ದ್ವಿತೀಯ ಭಾರತ ಫ್ಯಾಕ್ಟರಿ ಕಾಯ್ದೆ 1891. ಇದು ರಜಾ ದಿನದಿಂದ ವಾರದ ರಜಾ ದಿನವೊಂದು ಪ್ರಪ್ರಥಮ ಬಾರಿಗೆ ಏನಂತ ಜಾರಿಗೆ ಬರುವಂಗ ಮಾಡಿದರು. ನೆಕ್ಸ್ಟ್ ಭಾರತದ ರಾಷ್ಟ್ರೀಯ ಹೋರಾಟದ ಅಧ್ಯಕ್ಷರಲ್ಲೊಬ್ಬ ಹಾಗೂ ಜೈಲಿಗೆ ಹೋದ ಪ್ರಥಮ ಭಾರತೀಯ ಪತ್ರಕರ್ತ ಯಾರತ್ತ ಕೇಳ್ಯಾರ. ಇಲ್ಲಿ ಸುರೇಂದರ್ ಬ್ಯಾನರ್ಜಿ ಅವರ ಹೋಗಿದ್ರು ಮೊದಲಿಗೆ. ನೆಕ್ಸ್ಟ್ ಅಧೀನಗೊಂಡ ಜನರಿಗೆ ಆತ್ಮವಿರುವುದಿಲ್ಲ, ಗುಲಾಮನಿಗಿಂತಿರುವ ಆತ್ಮವಿಲ್ಲದ ದೇಶವು ಗಾಡಿ ಎಳೆಯುವ ಮೂಕ ದನಗಳಂತೆ ಎಂದು ಹೇಳಿದವರು ಯಾರು ಕೇಳ್ಯಾರು. ಇಲ್ಲಿ ಈ ವಾಕ್ಯವನ್ನು ಹೇಳಿದವರ ಲಾಲಾ ಲಜಪತ್ ರಾಯರು ಈ ವಾಕ್ಯವನ್ನು ಹೇಳ್ತಾರೆ. ಸೊ ನೆಕ್ಸ್ಟ್ ಪಟ್ಟಿ 1 ಪಟ್ಟಿ 2ನ ಹೊಂದಿಸಿ ಬರಿ ಅಂದರು. ಇಲ್ಲಿ 57ನೇದ ಇಲ್ಲಿ ಜಿ ಸುಬ್ರಹ್ಮಣ್ಯ ಅಯ್ಯರ್ ಏನೈತಿ ಇವರ ಸ್ವದೇಶಿ ಮಿತ್ರ ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಮೋತಿಲಾಲ್ ಘೋಷ್ ಅನ್ನೋರು ಏನೈತಿ ಅಮೃತ್ ಬಜಾರ್ ಪತ್ರಿಕೆ. ಜಿ.ಕೆ. ಗೋಖಲೆ ಇವರೇನೈತಿ ಇವರ ಸುಧಾರಕ. ಇಲ್ಲಿ ಎನ್.ಎಂ. ಲೋಖಂಡೆ ಅವರ ಏನ ದೀನ ಬಂಧು. ಸೊ ಇಲ್ಲಿ ಆಪ್ಷನ್ 2 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ 1 ಸೆಕೆಂಡ್. ನೆಕ್ಸ್ಟು ಗದರ್ ಪಕ್ಷ ಸ್ಥಾಪನೆಯಾದ ತಿಂಗಳು ಮತ್ತು ವರ್ಷ ಯಾವುದಂತ ಕೇಳೋರು. ಇಲ್ಲಿ ಗದರ್ ಪಕ್ಷ ಏನೈತಿ ನವಂಬರ್ 1,
1913ರಲ್ಲಿ ಏನಾಗುತ್ತೆ ಇದು ಸ್ಥಾಪನೆ ಆಗುತ್ತೆ. ಸೊ ಭಾರತದಲ್ಲಿ ವಿಶೇಷ ಆರ್ಥಿಕ ವಲಯ ಕಾಯ್ದೆಯನ್ನು ಯಾವ ವರ್ಷ ಜಾರಿಗೆ ತರಲಾಯಿತು ಅಂತ ಕೇಳೋರು. ಸೊ ಇದನ್ನು 2005ರಲ್ಲಿ ಏನಾಗುತ್ತೆ ಜಾರಿಗೆ ತರಲಾಗ್ತದೆ. ಭಾರತದಲ್ಲಿ ಗ್ರಾಮೀಣ ಪ್ರದೇಶಕ್ಕೆ ನಗರ ಸೌಕರ್ಯಗಳನ್ನು ಒದಗಿಸುವುದು ಪುರಾ ಯೋಜನೆಯನ್ನು ಯಾವ ವರ್ಷದಲ್ಲಿ ಘೋಷಿಸಲಾಯಿತು ಅಂತ ಇಲ್ಲಿ ಕೇಳೋರು. ಸೊ ಇದಕ್ಕೆ ಆನ್ಸರ್ ಏನಾಗುತ್ತೆ 2003ರಲ್ಲಿ ಇದಾಗುತ್ತೆ, ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 61ನೇದ, ಸೊ ಈ ಕೆಳಗಿನ ಅಭಿವೃದ್ಧಿ ಕಾರ್ಯಕ್ರಮಗಳಂತೂ ಪ್ರಾರಂಭಿಸಿದ ವರ್ಷವನ್ನು ಹೊಂದಿಸಿ ಅಂದರು. ಸೊ ಇಲ್ಲಿ ಏನಾಗುತ್ತೆ ಆಪ್ಷನ್ 2 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ, ನೀವು ಹೊಂದಿಸಿ ನೋಡ್ಬೋದು. ನೆಕ್ಸ್ಟ್ ಸೊ ಈ ಸಮಿತಿಗಳು ಮತ್ತು ಇಲ್ಲಿ ಅವುಗಳ ಸುಧಾರಣೆಗಳು ಇಲ್ಲಿ ಕೊಟ್ಟಾರು, ಇಲ್ಲಿ ನೋಡೋಣ. 62ನೇದು ಏನಾಗುತ್ತೆ ಇಲ್ಲಿ ಆಪ್ಷನ್ 1 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಈ ರಂಗರಂಜನ್ ಸಮಿತಿ ಅಂತ ಬರಡುತನದ ಅಂದಾಜು ಆಗುತ್ತೆ. ನರಸಿಂಹರಾಮ್ ಸಮಿತಿ ಏನಾಗುತ್ತೆ ಇಲ್ಲಿ ಹಣಕಾಸು ವಲಯ ಸುಧಾರಣೆ ಆಗುತ್ತೆ. ವಿಜಯ್ ಕೇಳ್ಕರ್ ಸಮಿತಿ ಏನಾಗುತ್ತೆ ಇಲ್ಲಿ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಆಗುತ್ತೆ. ಮಲ್ಹೋತ್ರಾ ಸಮಿತಿ ವಿಮಾ ಸುಧಾರಣೆಗೆ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 63ನೇದು ಇವು ಮೆಂಟಲ್ ಅಬಿಲಿಟಿ ನೆಕ್ಸ್ಟ್ ಹೇಳ್ತೀನಿ. ಸೊ 64ನೇದು ಟ್ರಿಪಲ್ಸ್ ಪಾಯಿಂಟ್ನಲ್ಲಿ ಅಂತ ಕೇಳೋರು. ಸೊ ಇಲ್ಲಿ ಟ್ರಿಪಲ್ ಪಾಯಿಂಟ್ಸ್ನಲ್ಲಿ ತಾಪಮಾನ ಮತ್ತು ಒತ್ತಡ ಎರಡೂ ನಿಗದಿಪಡಿಸಲಾಗಿರುತ್ತದೆ ಅಂತ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಇವು ಮೆಂಟಲ್ ಅಬಿಲಿಟಿ ನೆಕ್ಸ್ಟ್ ಕ್ಲಾಸ್ ಸಪ್ರೇಟ್ ಮಾಡಿ ಡೀಟೇಲ್ ಆಗಿ ಅವನ್ನೆಲ್ಲ ಹೇಳ್ತೀನಿ. ಸೊ ಇಲ್ಲಿ 82ಕ್ಕೆ ಏನಾಗುತ್ತೆ ಕೆಳಗಿನಲ್ಲಿ ಯಾವುದು ಕ್ಯಾಬಿನೆಟ್ ಮಿಷನ್ ಯೋಜನೆಯನ್ನು ಮುಖ್ಯ ಶಿಫಾರಸುಗಳಾಗಿವೆ ಅಂತ ಕೇಳೋರು. ಸೊ ಇಲ್ಲಿ 82 ಆನ್ಸರ್ ಏನಾಗುತ್ತೆ 3 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಇದು 4ನೇದೊಂದು ಏನಾಗುತ್ತೆ ತಪ್ಪಾಗುತ್ತೆ. ನೆಕ್ಸ್ಟ್ 83ದ ಕೆಳಗಿನಗಳಲ್ಲಿ ಯಾವುದು ಭಾರತದಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಘೋಷಣೆ ಪರಿಣಾಮವಾಗಿಲ್ಲ ಅಂದರು. ಸೊ ಇಲ್ಲಿ 83 ಆನ್ಸರ 2, 3 ಮಾತ್ರ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ, ಉಳಿದಿದ್ದು ಪರಿಣಾಮ ಆಗಿಲ್ಲ. ನೆಕ್ಸ್ಟ್ ಪಂಚಾಯತ್ ರಾಜ್ಗೆ ಸಂಬಂಧಿಸಿದಂತೆ 73ನೇ ಸಂವಿಧಾನಕ್ಕೆ ತಿದ್ದುಪಡಿಯ ಪ್ರಮುಖ ಲಕ್ಷಣಗಳು ಯಾವುವು ಅಂತ ಕೇಳ್ಯಾರು. ಸೊ ಇಲ್ಲಿ 73ನೇ ತಿದ್ದುಪಡಿಗೆ ಸಂಬಂಧಿಸಿದಂತೆ ಇಲ್ಲಿ 1, 2 ಮತ್ತು 4ನೇದು ಏನಾಗುತ್ತೆ ಇಲ್ಲಿ ಪ್ರಮುಖ ಲಕ್ಷಣ ಆಗಿದೆ. ಸೊ ಇಲ್ಲಿ 3ನೇದು ಏನಾಗುತ್ತೆ ಆಗೋದಿಲ್ಲ. ನೆಕ್ಸ್ಟ್ ಒಬ್ಬ ವ್ಯಕ್ತಿ ಒಂದು ಮತ ಪರಿಕಲ್ಪನೆಯನ್ನು ಪ್ರಸ್ತಾಪಿಸಿದವರು ಯಾರು ಅಂದ್ರೆ ಇದನ್ನು BR ಅಂಬೇಡ್ಕರ್ ಅವರ ಏನಾಗುತ್ತೆ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಸರ್ಕಾರಿ ಆಯೋಗವು ಭಾರತದಲ್ಲಿ ಶಾಶ್ವತ ಅಂತಾರಾಜ್ಯ ಮಂಡಳಿ ಸಂವಿಧಾನವನ್ನು ಶಿಫಾರಸು ಮಾಡಿತ್ತು ಅಂತ ಕೇಳ್ಯಾರು. ಸೊ ಇಲ್ಲಿ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟರು. ಇಲ್ಲಿ 3 ಸ್ಟೇಟ್ಮೆಂಟ್ ಏನಾಗುತ್ತೆ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಗ್ರಾಮರ್ ಆಫ್ ಪಾಲಿಟಿಕ್ಸ್ ಪುಸ್ತಕದ ಲೇಖಕರು ಯಾರು ಅಂತ ಕೇಳ್ಯಾರು. ಸೊ ಇಲ್ಲಿ ಗ್ರಾಮರ್ ಆಫ್ ಪಾಲಿಟಿಕ್ಸ್ ಪುಸ್ತಕದ ಲೇಖಕರು H.J. ಲಾಕ್ಸಿ ಅನ್ನೋರು ಇಲ್ಲಿ ಏನಾಗುತ್ತೆ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 88ನೇದು ಬಾಹ್ಯ ಅಕ್ರಮ ಮತ್ತು ಆಂತರಿಕ ಅಡಚಣೆಯಿಂದ ಪ್ರತಿ ರಾಜ್ಯವನ್ನು ರಕ್ಷಿಸುವುದು ಒಕ್ಕೂಟದ ಕರ್ತವ್ಯವಾಗಿದೆ ಮತ್ತು ಈ ಸಂವಿಧಾನದ ನಿಬಂಧನೆಗಳಿಗೆ ಅನುಸಾರವಾಗಿ ಪ್ರತಿ ರಾಜ್ಯದ ಸರ್ಕಾರವನ್ನು ನಡೆಸುತ್ತಿದೆ ಎಂದು ಖಚಿತಪಡಿಸಿಕೊಳ್ಳುವುದು ಅಂತ ಕೇಳ್ಯಾರು. ಇಲ್ಲಿ ಭಾರತ ಸಂವಿಧಾನ ಕೆಳಗಿನ ಯಾವ ವಿಧಿಗಳು ಮೇಲಿನ ಹೇಳಿಕೆಗೆ ವಿವರಿಸುತ್ತದೆ ಅಂತ ಕೇಳ್ಯಾರು. 88ನೇದಕ್ಕೆ ಆನ್ಸರ್ ಏನಾಗುತ್ತೆ ಇಲ್ಲಿ 355ನೇದು ಏನಾಗುತ್ತೆ ವಿಧಿ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಂದಾಯಿತ ಮತದಾರರ ಹೆಸರಿನಲ್ಲಿ ಬೇರೆಯವರು ಮೊದಲೇ ಈ ಮತ ಚಲಾಯಿಸಿದ್ದಾರೆ. ಇದನ್ನು ನೋಂದಾಯಿತ ಮತದಾನ ಪ್ರಶ್ನಿಸಿ ಸಂಬಂಧಪಟ್ಟ ದಾಖಲೆಗಳೊಂದಿಗೆ ಸಾಕ್ಷಿ ನೀಡಿದರೆ ಅವನಿಗೆ ಸಿಗುವ ಮತದಾನದ ಅವಕಾಶ ಯಾವುದು ಅಂತ ಕೇಳ್ಯಾರು. ಇಲ್ಲಿ 89ನೇದ ಟೆಂಡರ್ ಮತ ಅಂತ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಭಾರತದ ಯಾವ ರಾಜ್ಯವು ಪಂಚಾಯತ್ ಮಟ್ಟದಲ್ಲಿ ಚುನಾಯಿತ ಪ್ರತಿನಿಧಿಗಳನ್ನು ವಾಪಸ್ ಕರೆಸಿಕೊಳ್ಳುವ ಹಕ್ಕನ್ನು ಜಾರಿಗೆ ತಂದಿದೆ ಅಂತ ಕೇಳ್ಯಾರು. ಸೊ ಇಲ್ಲಿ ಯಾವ ರಾಜ್ಯ ಇದನ್ನು ಜಾರಿಗೆ ತತ್ತ ಅಂದ್ರೆ UP ಉತ್ತರ ಪ್ರದೇಶ ಏನಾಗುತ್ತೆ ಇಲ್ಲಿ ಜಾರಿಗೆ ತತ್ತ.
ನೆಕ್ಸ್ಟ್ ಕ್ಷೇತ್ರ ಮಟ್ಟದ ಚುನಾವಣೆ ಪ್ರಕ್ರಿಯೆಯಲ್ಲಿ ದಕ್ಷ ಮತ್ತು ಪರಿಣಾಮಕಾರಿಯಾಗಿ ನಿರ್ವಹಣಾ ಮೇಲ್ವಿಚಾರಣೆಯನ್ನು ಮಾಡಲು ಜಾಗೃತ ವೀಕ್ಷಕರನ್ನು ಯಾವಾಗ ಪರಿಚಯಿಸಲಾಯಿತು ಅಂತ ಕೇಳ್ಯಾರು. ಇದನ್ನು 2009-15ನೇ ಲೋಕಸಭಾ ಚುನಾವಣೆಯಲ್ಲಿ ಪರಿಚಯಿಸಲಾಯಿತು. ನೆಕ್ಸ್ಟ್ 368ನೇ ವಿಧಿಯ ಸಂವಿಧಾನವು ಯಾವುದೇ ನಿಬಂಧನೆಗಳನ್ನು ತಿದ್ದುಪಡಿ ಮಾಡಲು ಸಂಸತ್ತಿಗೆ ಅಧಿಕಾರ ನೀಡುತ್ತದೆ. ಈ ವಿಧಾನಕ್ಕೆ ಮಾಡಿದ ಬದಲಾವಣೆಗಳಿಗೆ ಈ ಕೆಳಗಿನ ತಿದ್ದುಪಡಿಗಳನ್ನು ಹೊಂದಿಸಿ ಅಂದರು. ಸೊ ಇಲ್ಲಿ 92ನೇದು ಏನಾಗುತ್ತೆ ಆನ್ಸರ ಆಪ್ಷನ್ 2 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 93ನೇದ ಈ ಅನುಸೂಚಿಗಳನ್ನ ಜೋಡಿಸಿ ಅಂದರು. ಸೊ ಇಲ್ಲಿ ಆನ್ಸರ್ ಏನಾಗುತ್ತೆ ಆಪ್ಷನ್ 3 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 94ನೇದ ಸೊ ಇಲ್ಲಿ ಸಂಸದೀಯ ಸರ್ಕಾರ ಕ್ಯಾಬಿನೆಟ್ ವ್ಯವಸ್ಥೆ ಇದೆ ಕೆನಡಾದಿಂದ ಬಂದೈತಿ. ಮತ್ತು ಮೂಲಭೂತ ಹಕ್ಕುಗಳು US ದಿಂದ ಬಂದೈತಿ. ರಾಜ್ಯ ನಿರ್ದೇಶಕ ತತ್ವಗಳು ಇದೆ ಐರ್ಲೆಂಡ್ದಿಂದ ಬಂದೈತಿ. ಅರೆ ಸಂಯುಕ್ತ ವ್ಯವಸ್ಥೆ ಇದೇನಾಗುತ್ತೆ ಇದು ಇಂಗ್ಲೆಂಡ್ದಿಂದ ಬಂದದ. ಸೊ ಇಲ್ಲಿ ಯಾವುದು ಕರೆಕ್ಟ್ ಆಗುತ್ತೆ ಆಪ್ಷನ್ 4 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 95ನೇದ ಇಲ್ಲಿ 95ನೇದ ABCU ಏನಾಗುತ್ತೆ ಕರೆಕ್ಟ್ ಆಗುತ್ತೆ. ಈ D ಒಂದು ಏನಾಗುತ್ತೆ ತಪ್ಪಾಗುತ್ತೆ. ನೆಕ್ಸ್ಟ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ದಿ ಕಾನ್ಸ್ಪಿರೆನ್ಸ್ ಆಫ್ ದ ನೇಷನ್ ಎಂಬ ಪುಸ್ತಕ ಬರೆದವರು ಯಾರು ಅಂತ ಕೇಳ್ಯಾರು. ಸೊ ಇಲ್ಲಿ 96ನೇದ ಗ್ರಾನ್ಯೂಲ್ಸ್ ಅನ್ಸ್ಟನ್ ಅನ್ನೋದು ಇಲ್ಲಿ ಏನಾಗುತ್ತೆ ಕರೆಕ್ಟ್ ಆಗುತ್ತೆ. ಎಲ್ಲ ಆಮ್ಲಗಳಿಗೆ ಸಾಮಾನ್ಯವಾದ ಅಂಶ ಅಂದರೆ ಅಂತ ಕೇಳ್ಯಾರು. ಸೊ ಇಲ್ಲಿ 97ನೇದ ಜಲ್ಜನಕ ಅನ್ನೋದು ಇಲ್ಲಿ ಜಲ್ಜನಕ ಏನಾಗುತ್ತೆ ಕರೆಕ್ಟ್ ಆಗುತ್ತೆ ಹೈಡ್ರೋಜನ್. ಟಿಂಡಾಲ್ ಪರಿಣಾಮಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂದರು. ಸೊ ಟಿಂಡಾಲ್ ಪರಿಣಾಮಕ್ಕೆ ಸಂಬಂಧಿಸಿದಂತೆ ಇಲ್ಲಿ A1 ಏನಾಗುತ್ತೆ ಕರೆಕ್ಟ್ ಆಗುತ್ತೆ. ಈ ವಿದ್ಯಮಾನಗಳನ್ನು ನೈಜ ದ್ರಾವಣದಿಂದ ಕೊಲಾಯ್ಡ್ ದ್ರಾವಣ ಪ್ರತ್ಯೇಕಿಸಲು ಬಳಸಬಹುದು ಅಂತ ಕೊಟ್ಟರು. ಸೊ ಇಲ್ಲಿ ತಪ್ಪಾದ ಹೇಳಿಕೆ ಇದೇನಾಗುತ್ತೆ ಬಳಸಬಹುದು ಏನಾಗುತ್ತೆ ಇದು ತಪ್ಪಾಗುತ್ತೆ. ಸೊ ಬಳಸೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ BCD ಇಲ್ಲಿ ಏನಾಗುತ್ತೆ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ತಪ್ಪಾದ ಹೇಳಿಕೆಯನ್ನು ಗುರುತಿಸಿ ಅಂದರು. ನೈಜ ದ್ರಾವಣ ಇಲ್ಲಿ C ಅನ್ನೋದೇನಾಗುತ್ತೆ ಇದು ತಪ್ಪಾಗುತ್ತೆ. ಇಲ್ಲಿ ಕೊಲಾಯ್ಡ್ ದ್ರಾವಣ ಪ್ರತ್ಯೇಕಿಸಲು ಬಳಸಬಹುದು. ಸೋಲ್ ಕಣಗಳಿಂದ ಬೆಳಕಿನ ಚದುರುವಿಕೆ ವಿದ್ಯಮಾನವಾಗಿದೆ ಇದು ಕರೆಕ್ಟ್ ಆಗುತ್ತೆ. ಇಲ್ಲಿ C1 ಏನಾಗುತ್ತೆ ತಪ್ಪಾಗಿದೆ. ಆಪ್ಷನ್ A ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. 99ನೇದ ಈ ಕೆಳಕಂಡ ಯಾವ ಅಂಶದ ಮೇಲೆ ಗೋಲಾಕಾರದ ಕನ್ನಡಿಯ ನಾಭಿ ದೂರ ಅವಲಂಬಿತವಾಗಿದೆ ಅಂತ ಕೇಳ್ಯಾರು. ಸೊ ಇಲ್ಲಿ 99ನೇದು ಏನಾಗುತ್ತೆ ವಕ್ರತೆಯ ತ್ರಿಜ್ಯ ಅನ್ನೋದಿಲ್ಲಿ ಕರೆಕ್ಟ್ ಆಗುತ್ತೆ. ಸೆಂಟ್ರಲ್ ಏವಿಯನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇಲ್ಲಿ ನೆಲೆಗೊಂಡಿದೆ ಅಂದರು. ಇದು ಬರೇಲಿ ಉತ್ತರ ಪ್ರದೇಶ ಒಳಗೆ ನೆಲೆಗೊಂಡಿದೆ. ಸೊ ಇವು ತಾತ್ಕಾಲಿಕ ಉತ್ತರಗಳಾಗಿರ್ತವೆ. ಇದರೊಳಗೂ ಸ್ವಲ್ಪ ತಪ್ಪುಗಳು ಇರ್ಬೋದು. ಕೀ ಆನ್ಸರ್ ಬಂದ ನಂತರ ಗೊತ್ತಾಗುತ್ತದೆ. ಅನ್ಕತಕ ಇವುಗಳನ್ನ ನೀವು ನೋಡ್ಬೋದು. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್.